ಗುರುಭ್ಯೋ ನಮಃ ಹರಿ ಓಂ. ಕಲ್ಯಾಣದಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ರಿಗೂ ಶೇರ್ ಮಾಡಿ. 2024 ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ತಿಳಿಯೋಣ. ಸಿಂಹರಾಶಿಯವರಿಗೆ ಉತ್ತಮವಾದ ಸರ್ಕಾರ ಕೆಲಸ ಸಿಗುವಂತಹ ಯೋಗ ಚೆನ್ನಾಗಿದೆ. ಯಾರ್ಯಾರು ಸಿಂಹರಾಶಿಯವರು ಉದ್ಯೋಗಕ್ಕೆ ಪ್ರಯತ್ನ ಪಡ್ತಿದ್ದೀರಿ ಅಂಥವರೆಲ್ಲರಿಗೂ ಸಹ ಒಳ್ಳೆಯ ಉದ್ಯೋಗ ಸಿಗ್ತದೆ. ಮತ್ತು ಹಾಗೆ ನೀವು ಅಂದುಕೊಂಡ ಅಧಿಕಾರಗಳು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಸಿಂಹರಾಶಿಯವರಿಗೆ. ಯಾಕೆಂದರೆ ರವಿ ಅನುಗ್ರಹ ಭಾಳ ಚೆನ್ನಾಗಿದೆ ನಿಮಗೆಲ್ಲರಿಗೂ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಫಲವನ್ನು ನೀವು ನೋಡಬಹುದು. ಮತ್ತು ಎಲ್ಲರನ್ನೂ ಸುಲಭವಾಗಿ ಸೇರ್ತೀರಿ, ಬೆರಿತೀರಿ, ಎಲ್ಲರ ಹತ್ರ ಹೊಂದ್ಕೊಳ್ಳೋ ಚಾನ್ಸ್ ಚೆನ್ನಾಗಿದೆ. ಅದು ಭಾಳ ಒಂದು ಒಳ್ಳೆಯ ಸ್ವಭಾವ. ಆದರೆ ನಿಮಗೆ ಅಧಿಕಾರ ದರ್ಪಗಳು ಹೆಚ್ಚಾಗ್ತದೆ. ಇದು ನೋಡ್ರಿ, ಹಿಂಗೆ ದೇವ್ರು ಕೊಡ್ತಾನೆ. ಅಧಿಕಾರ ದರ್ಪ ಮಾಡ್ಕೊಂಬರ್ತೀರಿ, ನಾನು ಹಾಗೆ, ನಾನು ಅಷ್ಟು ದೊಡ್ಡವನು ಅಂತ. ಯಾವುದೇ ಕಾರಣಕ್ಕೂ ಅಧಿಕಾರದೆ ಅಂಥೇಳಿ ದುರುಪಯೋಗ ಮಾಡ್ಕೋಬೇಡಿ. ಮತ್ತು ದರ್ಪವನ್ನು ತೋರ್ಸೋಕ್ಕೆ ಹೋಗಬೇಡಿ. ದರ್ಪವಂದ್ರೆ ಮಾನಷ್ಟು ಮಾಡ್ಕೊಂಬರ್ತೀರಿ, ಭಾಳ ಹುಷಾರಾಗಿರಿ. ಮತ್ತು ಮನಸ್ಸಲ್ಲಿ ಯಾರಿಗೂ ಉಪಕಾರ ಮಾಡೋ ಬುದ್ಧಿನೇ ಬರಲ್ಲ ನಿಮಗೆ. ಬಡಬಗ್ಗರಿಗೆ ಕೈಲಾಸ ಸಹಾಯ ಮಾಡುವಂಥ ಬುದ್ಧಿ ಬರೋದೇ ಇಲ್ಲ ನಿಮಗೆ. ತಿಂಗಳಲ್ಲಿ ಉಪಕಾರಿಗಳೇ ಆಗೋದಿಲ್ಲ. ಉಪಕಾರ ಮಾಡೋಕ್ಕೆ ಹೋಗೋದಿಲ್ಲ ನೀವು. ಸ್ವಂತ ಉದ್ಯೋಗಗಳು ಪ್ರಾರಂಭವಾಗ್ತದೆ. ಹೊಸ ಉದ್ಯೋಗನ ಮಾಡಬಹುದು. ವ್ಯಾಪಾರ ವ್ಯವಹಾರ ಯಾರು ಸಿಂಹರಾಶಿ ಮಾಡ್ತಿದ್ದಾರೋ ಅಂಥವ್ರಿಗೆ ಧನಲಾಭಗಳು ಚೆನ್ನಾಗಿ ಸಿಗ್ತದೆ. ಧನಲಾಭಗಳು ಭಾಳ ಚೆನ್ನಾಗಿದೆ. ಮತ್ತು ಆರೋಗ್ಯ ವಿಚಾರದಲ್ಲಿ ಭಾಳ ಕೇರ್ಫುಲ್ ಆಗಿರಬೇಕು. ತೊಂದರೆಗಳಾಗೋ ಚಾನ್ಸ್ ಜಾಸ್ತಿ ಇದೆ ನಿಮಗೆ. ಸಿಂಹರಾಶಿಯವರಿಗೆ ಆರೋಗ್ಯನೇ ಭಾಳ ಮುಖ್ಯ. ಮತ್ತು ಮಾತಿನ ಮೇಲೆ ಸ್ವಲ್ಪ ನಿಗಾ ಇಟ್ಟು ಮಾತಾಡಿ. ನಾನೇ ಸರಿ, ನನ್ನದೇ ಸರಿ, ನಾನೇ ಹಿಂಗೆ ಹೋಗಬೇಡಿ. ಇದರಿಂದ ಭಾಳ ಅಪಾಯಗಳು ನಿಮಗೆ ತೊಂದರೆಗಳಿದೆ. ವಿಶೇಷವಾಗಿ ನಿಮಗೆ ಇನ್ನೂ ಒಂದು ಏನಪ್ಪ ಅಂದರೆ ಅಂಗಾರಕ ಅನುಗ್ರಹ ಚೆನ್ನಾಗಿದೆ. ಕುಜನ ಅನುಗ್ರಹದಿಂದ ಸ್ವಂತ ಮನೆ ಮಾಡುವಂಥ ಯೋಗ ನೋಡಿ ಹೆಂಗಿದೆ. ಸ್ವಂತ ಮನೆ, ಸ್ವಂತ ವಾಹನಗಳು, ಭೂಮಿಯನ್ನು ಕೊಳ್ಳುವಂತಹ ಯೋಗ ಭಾಳ ಚೆನ್ನಾಗಿದೆ. ಏನೇ ಕೊಂಡ್ಕೊತೀರಿ ಅದರಿಂದ ಧನಪ್ರಾಪ್ತಿ, ಜನಯೋಗ ಚೆನ್ನಾಗಿದೆ. ಧನಪ್ರಾಪ್ತಿ ಹೆಚ್ಚಾಗ್ತದೆ ನಿಮಗೆ ಆ ತಿಂಗಳಲ್ಲಿ ನೋಡಿ. ಅದರಿಂದನೂ ಅನುಕೂಲ ಕೊಟ್ಟಿನ ಭಗವಂತ. ಮನೆ ಆಸ್ತಿ ಮಾಡೋದ್ರಿಂದ ಒಳ್ಳೆ ಫಲ. ನೀವೇನು ಕೊಂಡ್ಕೊಂಡ್ರೆ ಡಬಲ್ ಆಗುತ್ತದೆ. ಇನ್ವೆಸ್ಟ್ ಮಾಡೋಕ್ಕೆ ಒಳ್ಳೆ ಟೈಮ್ ನಿಮಗೆ. ಸೆಪ್ಟೆಂಬರ್ ತಿಂಗಳಲ್ಲಿ ಭಾಳ ಒಳ್ಳೆ ಟೈಮ್. ಯಾಕೆಂದರೆ ಕುಜ ಬಂದು ಭೂಮಿ ಅಧಿಪತಿ, ಭೂಮಿಕಾರಕ. ಸೊ ಹಾಗಾಗಿ ನೀವೇನು ಭೂಮಿ ಮೇಲೆ ದುಡ್ಡು ಹಾಕ್ತೀರಿ ಅದು ಡಬಲ್ ತ್ರಿಬಲ್ ಆಗುವಂಥ ಚಾನ್ಸಸ್ ಚೆನ್ನಾಗಿದೆ. ಸೊ ನಿಮ್ಮ ಕೈಯಲ್ಲಿ ಎಷ್ಟೆಷ್ಟಾಗೋದು ಅಷ್ಟು ಅಡ್ವಾನ್ಸ್ ಕೊಟ್ಟು ನೀವು ಬುಕ್ ಮಾಡ್ಕೊಳ್ಳಿ ಕೆಲಸಗಳನ್ನ. ಸೊ ಒಳ್ಳೆ ಲಾಭವನ್ನು ಪಡೆಯುವಂಥ ಯೋಗ ಚೆನ್ನಾಗಿದೆ ನೋಡಿ ನಿಮಗೆ ಸಿಂಹರಾಶಿಯವರಿಗೆ. ಮತ್ತು ಈ ತಿಂಗಳಲ್ಲಿ ಏನಾಗುತ್ತಂದರೆ ಶತ್ರುಗಳಿಂದ ಲಾಭ ತೊಗೊಂಡ್ಬರ್ತೀರಿ ನೀವು. ಯಾವ ಶತ್ರು ಬಂದರೂ ಬಿಡಲ್ಲ, ಕಾಯ್ಕೊಂಡು ಕೂತು ಹೇಟ್ ಹಾಕಿ ಅಂತ ದುಡ್ಡು ಇಸ್ಕೊಂಡ್ಬಿಡ್ತೀರಿ, ಅದು ಲಾಭ ತೊಗೊತೀರಿ ಅಂತ ಹೆಸರು. ಶತ್ರುಗಳು ಸಹ ನಿಮಗೆ ಸಹಾಯಕ್ಕೆ ಬರ್ತಾರೆ, ಅವರಿಂದನೂ ಲಾಭಗಳಾಗೋ ಚಾನ್ಸ್ ಚೆನ್ನಾಗಿದೆ. ಯಾರ್ಯಾರು ಮಿಷಿನರಿ ಕೆಲಸಗಳು ಮಾಡ್ತಾಯಿದ್ದೀರಿ ಅವರಿಗೆ ಧನಲಾಭ ಭಾಳ ಯೋಗ ಚೆನ್ನಾಗಿದೆ. ದೊಡ್ಡ ದೊಡ್ಡ ಮಿಷಿನರಿ ಮಾಡ್ತಕ್ಕಂಥವ್ರು, ಫ್ಯಾಕ್ಟ್ರಿ ಮಾಡೋಂಥವ್ರಿಗೆ ಧನಲಾಭಗಳು ಅಧಿಕವಾಗಿದೆ. ಮತ್ತು ವಿಶೇಷವಾಗಿ ಒಳ್ಳೊಳ್ಳೆ ಆರ್ಡ್ರ್ಗಳು ಬರ್ತದೆ. ನೀವು ಇದು ಮಾಡೋಕ್ಕೆ ಆಗೋದಿಲ್ಲ, ಇಮ್ಯಾಜಿನ್ ಮಾಡೋಕ್ಕೆ ಆಗೋದಿಲ್ಲ ಅಂಥ ಆರ್ಡ್ರ್ಗಳು ಬರ್ತದೆ. ಸೊ ಹಾಗಾಗಿ ಈ ಟೈಮು ಒಳ್ಳೆ ಧನಲಾಭಗಳ ಒಂದು ಯೋಗ ಭಾಳ ಚೆನ್ನಾಗಿದೆ. ಹಾಗೆ ಆರೋಗ್ಯ ವಿಚಾರದಲ್ಲಿ ಭಾಳ ಎಚ್ಚರ ವಹಿಸ್ಕೊಳ್ಳಿ. ಏನಾದರೂ ಸಣ್ಣ ಪಟ್ಟಿದ್ರೆ ಬೇಗ ತೋರಿಸಿ ವಾಸಿ ಮಾಡ್ಕೋಬೇಕು. ಇಲ್ಲ ಅಂದರೆ ಆಪ್ರೇಷನ್ ಆಗುವ ಸಂಭವ ಉಂಟು. ಈ ತಿಂಗಳಲ್ಲಿ ಆಪ್ರೇಷನ್ ಮಾಡ್ಕೊತೀರಿ. ಅಥವಾ ಶರೀರದಲ್ಲಿ ಗಾಯಗಳಾಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಶರೀರಕ್ಕೆ ಕುಜ ಬರೋದು ಆರೋಗ್ಯ ಸಂಬಂಧಪಟ್ಟಿದ್ದು ಇರ್ತದೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಆರೋಗ್ಯವನ್ನು ಸರಿ ಮಾಡ್ಕೋಬೇಕು. ಇಲ್ಲಾಂದರೆ ಶರೀರಕ್ಕೆ ಗಾಯ ಮಾಡ್ಕೊಳ್ಳೋ ಚಾನ್ಸ್ ಚೆನ್ನಾಗಿದೆ. ವಿದ್ಯಾರ್ಥಿಗಳು ಭಾಳ ಶ್ರಮ ವಹಿಸಿ ಏಟಾಕಬೇಕು. ಶ್ರಮ ವಹಿಸ್ಕೊಂಡು ಕೆಲಸ ಮಾಡಬೇಕು. ವಿದ್ಯಾರ್ಥಿಗಳು ಒಳ್ಳೆ ಒಳ್ಳೆ ಅನುಕೂಲವಾಗುವಂಥ ಚಾನ್ಸ್ ಚೆನ್ನಾಗಿದೆ. ಒಳ್ಳೆಯ ಡಿಗ್ರಿ ಸಂಪಾದನೆ ಮಾಡ್ಬೋದು. ಒಳ್ಳೆಯ ವಿದ್ಯೆ ಸಂಪಾದನೆ ಮಾಡುವಂಥ ಚೆನ್ನಾಗಿದೆ. ಮತ್ತು ಯಾರು ಸ್ತ್ರೀ ಮೂಲಕ ವ್ಯಾಪಾರ ಮಾಡ್ತಿದ್ದೀರಿ ಅವರು ಸ್ವಲ್ಪ ಧನ ಹಾನಿ ಆಗ್ತದೆ. ಸ್ತ್ರೀ ಮೂಲಕ ಮಾಡುವಂಥ ವ್ಯವಹಾರಗಳಿಗೆ ಧನ ಹಾನಿಗಳಾಗುವ ಚಾನ್ಸ್ ಜಾಸ್ತಿ ಇದೆ. ಮತ್ತು ವಿವಾಹಕ್ಕೆ ಯಾರು ಪ್ರಯತ್ನ ಬರ್ತೀರಿ ಅಂಥವ್ರಿಗೂ ಒಂದು ಚಾನ್ಸ್ ಚೆನ್ನಾಗಿದೆ. ಇವಾಗ ಸ್ವಲ್ಪ ಪ್ರಯತ್ನ ಮಾಡಿ, ಭಾಳ ಅನುಕೂಲವಾಗ್ತದೆ. ಎಲ್ಲ ಮಾಡ್ತೀರಿ ದೇವರದಿಂದ. ಸಾಯಂಕಾಲ ಸತ್ಕಾರ ಯೋಚನೆ ಮಾಡ್ತೀರಿ ನೋಡಿ. ದೇವರು ಅದು ಒಂದು ಒಳ್ಳೆಯ ಗುಣ ಕೊಡ್ತಾನೆ. ಶರೀರದಲ್ಲಿ ಹೆಂಗೆ ದುರ್ಬುದ್ಧಿ ಕೊಡ್ತಾನೋ ಒಳ್ಳೆ ಬುದ್ಧಿನೇ ಕೊಡ್ತಾನೆ. ಸತ್ಕಾರ್ಯ, ನಾನು ಒಳ್ಳೇದು ಮಾಡಬೇಕು ಅಂತ ಬರ್ತದೆ ಮನಸ್ಸಿಗೆ, ಮಾಡಿರಿ. ಅದನ್ನು ಹಠ ಮಾಡೋಕ್ಕೆ ಹೋಗ್ಬೇಡ್ರಿ, ದರ್ಪ ಮಾಡೋಕ್ಕೆ ಹೋಗ್ಬೇಡ್ರಿ. ಉಪಕಾರ ಮಾಡಿ, ಧರ್ಮದ ಉಪಕಾರ ಮಾಡಿರಿ. ಸತ್ಕಾರಗಳ ಬಗ್ಗೆ ಚಿಂತನೆ ಮಾಡ್ತೀರಿ.
ದೇವರ ಧರ್ಮದ ಬಗ್ಗೆ ಎಲ್ಲ ಅದು ಮಾಡಿದಾಗ ಸಹಾಯ ಮಾಡಿ, ಅದು ಅನುಕೂಲವಾಗ್ತದೆ. ಕುಟುಂಬದಲ್ಲಿ ಎಲ್ಲರಲ್ಲೂ ಸ್ವಲ್ಪ ವೈರ ಕಟ್ಕೊಂಡ್ಬಿಡ್ತೀರಿ, ಮಾತಾಡ್ಬಿಟ್ಟು ಹೆಂಗಾರಂಗೆ ಮಾತಾಡ್ಬಿಡ್ತೀವಿ. ಕುಟುಂಬದಲ್ಲಿ ಫ್ಯಾಮಿಲಿಯಲ್ಲಿ ಹಂಗೆ ಮಾತಾಡೋಕ್ಕೆ ಹೋಗಬಾರ್ದು. ನಿಮ್ಮದೇ ಸರಿ ಅಂತ ಹೋಗಬೇಡಿ. ಕುಟುಂಬದಲ್ಲಿ ಸಹ ಹುಷಾರಾಗಿರಬೇಕಾಗ್ತದೆ. ಏಕೆಂದರೆ ಮನುಷ್ಯನಿಗೆ ಪ್ರತಿಯೊಬ್ಬರ ಸಹಾಯ ಅತ್ಯವಶ್ಯಕ ಇರ್ತದೆ. ಮನೆಯೊಳಗೆ ಯಾವ ಟೈಮ್ ಹೆಂಗೆ ಬರ್ತದೆ ಹೇಳಲಿಕ್ಕಾಗೋದಿಲ್ಲ. ನಾವು ಯಾರು ದೂಷಣೆ ಮಾಡ್ತಿರ್ತಾರೋ ನಾವು ಅವ್ರ ಹತ್ರ ಹೋಗ್ಬೇಕಾಗಿ ಕಳಿಸ್ತಾನೆ ದೇವ್ರು ನಮ್ಮನ್ನ. ಹಾಗಾಗಿ ನಾವು ಸ್ವಲ್ಪ ಸ್ನೇಹಪೂರ್ವಕವಾಗಿ ಪ್ರೀತಿ ವಿಶ್ವಾಸವಾಗಿ ಮಾತಾಡಿಕೊಂಡು ಕುಟುಂಬದಲ್ಲಿ ಕಾಲ ಕಳೆದರೆ ನಮಗೂ ಒಂದು ಅನುಕೂಲ ಆಗ್ತದೆ. ನಾಳೆ ನಮಗೊಬ್ಬರು ಸಹಾಯಕ್ಕೆ ಬೇಕಲ್ಲ. ಹಾಗಾಗಿ ಒಂದು ಸಹಾಯ ಬೇಕು ಅಂದಾಗ ಪ್ರೀತಿ ವಿಶ್ವಾಸದಲ್ಲಿ ಮನೆಯಲ್ಲಿ ಮಾತಾಡುವಂಥದ್ದು. ಬಂಧು ಬಳಗವನ್ನು ಬೆಲ್ಲದಂತೆ ಇಟ್ಕೋಬೇಕು. ಎಲ್ಲರನ್ನು ಸೇರಬೇಕು. ಎಲ್ಲರದ್ದು ಪ್ರೀತಿ ವಿಶ್ವಾಸ ಮಾತಾಡೋಕ್ಕೇನು, ದುಡ್ಡಿಲ್ಲ ಕಾಸಿಲ್ಲ, ಒಳ್ಳೆ ಮಾತಾಡೋಕ್ಕೇನು, ಒಳಗೆ ಬರೋಕ್ಕೇನು, ಕೂತ್ಕೊಡೋಕ್ಕೇನು, ಒಂದು ಕಾಫಿ ಕೊಡೋಕ್ಕೇನು, ಏನೋ ಒಂದು ಒಳ್ಳೆತನ ಮಾತಾಡಿದ್ರೆ ಇದರಿಂದ ನಿಮಗೆ ಕೀರ್ತಿಯೂ ಚೆನ್ನಾಗಿರ್ತದೆ. ಅದೇ ನೀವು ವಿರುದ್ಧ ಮಾಡಿದ್ರೆ ದೇಶ ಕಟ್ಕೊತೀರಿ. ಹಾಗಾಗಿ ಬೆಲೆ ಬರೋದಿಲ್ಲ. ಮತ್ತು ದೊಡ್ಡ ದೊಡ್ಡ ಕಾರ್ಯಕ್ಕೆ ಪ್ರಯತ್ನ ಮಾಡಿಬಿಡ್ತೀರಿ, ನನಗೆಲ್ಲ ಗೊತ್ತು ನಾನೇ ಹೋಗ್ತೀನಿ ಅಂತ. ಸೊ ಹಾನಿಗಳಾಗ್ಬಿಡ್ತದೆ. ಹಾಗಾಗಿ ದೊಡ್ಡ ಕಾರ್ಯಗಳನ್ನು ದೊಡ್ಡ ವಿಚಾರ ಮಾಡಬೇಕಾದ್ರೆ ಯೋಚನೆ ಮಾಡಿ ಕೆಲಸವನ್ನು ಮಾಡಿ. ಮತ್ತು ಸಾಲದ ವಿಚಾರಕ್ಕೆ ಸಾಲ ಮಾಡೋಕ್ಕೆ ಹೋಗಬೇಡಿ. ಸಾಲ ಮಾಡಿದ್ರೆ ಭಾಳ ಕಷ್ಟ ಆಗ್ತದೆ. ಮತ್ತು ಸಾಲ ಕೊಡೋಕ್ಕೂ ಹೋಗಬೇಡಿ. ಎರಡೂ ತಾಪತ್ರೆ ಇದೆ. ಅದನ್ನು ನೋಡಿಕೊಂಡು ವ್ಯವಹಾರವನ್ನು ಮಾಡಬೇಕು. ನಿಮ್ಮ ಅಭಿವೃದ್ಧಿಗೆ ತಿಂಗಳಲ್ಲಿ ವಿಶೇಷವಾಗಿ ನಿಮಗೇನೆಂದರೆ ವಿಶೇಷವಾಗಿ ಆಂಜನೇಯನ ಅನುಗ್ರಹ ಬೇಕು. ಅವನ ಒಂದು ಅನುಗ್ರಹ ಆದರೆ ಎಲ್ಲ ಕಷ್ಟ ಪರಿಹಾರ. ಬುದ್ಧಿ ಬಲಂ ಯಶೋಧೈರ್ಯ ಇಷ್ಟು ಕೊಡ್ತಕ್ಕಂಥ ಅವನು ಹನುಮಂತ ದೇವರು. ಬುದ್ಧಿ ಕೊಡಬೇಕಾದ್ರೆ, ಬಲ ಕೊಡಬೇಕಾದ್ರೆ, ಜಯ ಕೊಡಬೇಕಾದ್ರೆ ಹನುಮಂತ ದೇವರೇ ಮುಖ್ಯ. ಮತ್ತು ಶಾಂತತೆ ಕೊಡಬೇಕಾದ್ರೆ ಅವನು ಹನುಮಂತ ದೇವರು ಭಾಳ ಮುಖ್ಯ. ಹಾಗಾಗಿ ಯಾರ್ಯಾರು ಸಿಂಹರಾಶಿಯವರಿದ್ದೀರೋ ಅವರು ಹನುಮಂತ ದೇವರ ಪೂಜೆಯನ್ನು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿದಿನವೂ ಹೋಗಿ ಪೂಜೆ ಮಾಡ್ಕೊಂಬನ್ನಿ. ಪೂಜೆ ಮಾಡ್ಕೊಂಬನ್ನಿ, ಕಡೆ ಪಕ್ಷ ನಮಸ್ಕಾರ ಮಾಡ್ಕೊಂಬನ್ನಿ. ಹನುಮಂತ ದೇವ್ರಿಗೆ ಹೋಗಿ ನಿಮಗೆಲ್ಲ ಕಷ್ಟ ಪರಿಹಾರ ಆಗ್ತದೆ. ಹನುಮಂತ ದೇವ ಸ್ಮರಣೆ ಮಾಡಿದ್ರೆ ಕೋಪ ತಾಪಗಳೆಲ್ಲ ಕಮ್ಮಿ ಆಗ್ತದೆ. ಬುದ್ಧಿ ಗೊತ್ತಾಗ್ತದೆ. ಈ ಬುದ್ಧಿ ಬೆಳೆಸ್ತಾನೆ. ಯಾರ ಹತ್ರ ಏನು ಮಾತಾಡಬೇಕು, ಎಷ್ಟು ಹೇಗಿರಬೇಕು ಅಂತ. ಮತ್ತು ಒಂದು ಸೌಮ್ಯತೆ ಬರೋದು ಹನುಮಂತನೋಡು ಕಳಿಬೇಕು. ನಾವು ಹನುಮಂತ ದೇವರ ಅನುಗ್ರಹ ಬರ್ತದೆ. ಒಂದು ಕೋಪ ತಾಪ ಕಳಿಬೇಕಾದ್ರೆ ಹನುಮಂತ ದೇವರು. ಸೊ ಇವೆಲ್ಲದಕ್ಕೂ ಹನುಮಂತನ ಅನುಗ್ರಹ ಬೇಕು. ಹಾಗಾಗಿ ನೀವು ಎಲ್ಲೇ ಇದ್ದರೂ ಹನುಮಂತ ದೇವರ ಗುಡಿಗೆ ಹೋಗಿ ಬರ್ತಕ್ಕಂಥದ್ದು ಬಹಳ ಉತ್ತಮ ಫಲ ಸಿಗ್ತದೆ. ಹಾಗೆ ಯಂತ್ರೋದ್ಧಾರ ಹನುಮಂತ ಸ್ತೋತ್ರ ಸಿಗ್ತದೆ. ಯಂತ್ರೋದ್ಧಾರ ಹನುಮಂತನ ಸ್ತೋತ್ರ ಸಿಗ್ತದೆ. ಅದನ್ನು ಓದ್ಕೊಳ್ಳಿ. ಸೊ ನಿಮಗೆ ಯೂಟ್ಯೂಬ್ ಚಾನಲ್ ಸಿಗ್ತದೆ ಅವೆಲ್ಲ. ಹನುಮಂತ ಸ್ತೋತ್ರವನ್ನು ಯಾರು ಮಾಡ್ತೀರಿ ಅವರಿಗೆ ಬುದ್ಧಿ ಬಲ ಯಶೋ ಧೈರ್ಯಗಳೆಲ್ಲ ಸಿಗ್ತದೆ. ಸಿಂಹರಾಶಿಯವರು ಶಾಂತತೆ ಬೇಕು. ಹೇಳಿದ ಕೆಲಸ ನಡೀಬೇಕು ಅಂದರೆ ಹನುಮಂತ ದೇವರ ಪಾದಕ್ಕೆ ಬೀಳಲೇಬೇಕು. ಬೇರೆ ಯಾರಿಂದ ಅನುಗ್ರಹ ಆಗೋದಿಲ್ಲ ನಿಮಗೆ. ಹಾಗಾಗಿ ಸಿಂಹರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ಹನುಮಂತ ದೇವರ ಪೂಜೆಯನ್ನು ಮಾಡುವಂಥದ್ದು, ಹನುಮಂತನ ಅಷ್ಟೋತ್ತರವನ್ನು ಓದುವಂಥದ್ದು, ಹನುಮಂತ ಸ್ಮರಣೆ ಮಾಡುವಂಥದ್ದು, ದೇವಸ್ಥಾನಕ್ಕೆ ಹೋಗುವಂಥದ್ದು ಇಷ್ಟು ಮಾಡ್ಕೊಂಬಂದರೆ ನಿಮಗೆ ಈ ತಿಂಗಳಲ್ಲಿ ಭಾಳ ಶುಭ ಫಲ ಕಾದಿದೆ. ನಮಸ್ಕಾರ.